ಸೊ ಫೈನಲಿ ವಿ ಆರ್ ಇನ್ ಪುಣೆ. ಸೊ ಈಗ ಚೆಕ್ ಇನ್ ಆಗಬೇಕು, ಹೋಟೆಲ್ಗೆ ಚೆಕ್ ಇನ್ ಆದಮೇಲೆ ರೆಡಿಯಾಗಿ ಪ್ಲೇಸಸ್ನ ವಿಸಿಟ್ ಮಾಡಬೇಕು. ರೆಡಿ ಆದಮೇಲೆ ಎಸ್ ಬಾಯ್ ಬಾಯ್. ಫೈನಲಿ ಕಂಚನ್ ಇಸ್ ಹಿಯರ್, ಮೈ ಫೇವ್ರೆಟ್ ಗರ್ಲ್. ಬೋಲ್ನಾ she came from Indore. So finally I am the only person who made this plan. उधर रम्या क्रेडिट ले लिया या फिर इधर I am the only person. ठीक है, तू और रम्या. I influence everyone. Yeah, because of her today we are in Pune. Okay. So finally ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಎಲ್ಲ ಈಗ ಫ್ರೆಶ್ ಅಪ್ ಆಗಿ ಪ್ಲೇಸಸ್ನ ನೋಡೋಕೆ ಹೋಗ್ತೀವಿ. ಅಲ್ಲಿ ತೋರಿಸು, ಒಳಗೆಲ್ಲ ರೂಮ್ ತೋರಿಸು. ರೂಮ್ ಅಲ್ಲ, ಬ್ಯಾಕ್. ಈಗ ನಮ್ಮ ಗರ್ಲ್ಸ್ ಎಲ್ಲ ಆಧಾರ್ ಕಾರ್ಡ್ನ ಇದು ಮಾಡ್ತಾರೆ, ಫಿಲ್ ಮಾಡ್ತಾರೆ. ಗೈಸ್ ಬನ್ನಿ ನಮ್ಮ ರೂಮ್ಗೆ. ಸ್ವಾಗತ ಸ್ವಾಗತ. ನೋಡಿ ಗೈಸ್, ಇದೇ ನಾವು ಸ್ಟೇ ಮಾಡ್ತಿರೋ ರೂಮ್. ಹಾಯ್ ಗೈಸ್, ಸೊ ಇದು ಹೋಟೆಲ್ ಹೆಸರು ನ್ಯಾಷನಲ್ ಹೋಟೆಲ್ ಅಂತ. ಇದು ರೈಲ್ವೆ ಸ್ಟೇಷನ್ ಜಸ್ಟ್ ಅಪೋಸಿಟ್ ಇದೆ. ಲೈಕ್ 100 ಮೀಟರ್ಸ್ ದೂರಲ್ಲೂ ಇಲ್ಲ, ಬಹಳ ಹತ್ರ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಹೋಟೆಲ್ ತುಂಬಾ ಅಸ್ಥೆಟಿಕ್ ಫೀಲಿಂಗ್ ಬರ್ತದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇಷ್ಟ ಆಯ್ತು ನನಗೆ. ಇದು ಸ್ವಲ್ಪ ಹಳೆ ಕಾಲದ ವೈಬ್ಸ್ ಬರ್ತದೆ. ಮತ್ತೆ ಹೋಟೆಲ್ ಊಟ ತಿಂಡಿ ಎಲ್ಲ ಇಲ್ಲೇ ಆಗಿದ್ರೆ. ಹೌದು. ಈಗ ಫ್ರೆಶ್ ಅಪ್ ಹಾಕ್ತೀವಿ, ಆಚೆ ಎಲ್ಲ ಸುತ್ತಾಡ್ಕೊಂಡ್ಬಂದು ಹಾಗೆ ಸೀದಾ ನೈಟೇ ಇಲ್ಲಿ ಬರೋದು. ನಾವು ಜಸ್ಟ್ ಮಲ್ಗೋಗಿ ಬರ್ಬೇಕಿದೆ. ನಾವೀಗ ಹೊರಗಡೆ ಹೋಗ್ತೀವಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಇದೆ. ನಿಮಗೆ ಇಲ್ಲೆಲ್ಲ ರೂಮ್ ಬೇಕು ಅಂತಂದ್ರೆ ಈ ರೂಮ್ಗೆ ನೀವು ವಿಸಿಟ್ ಮಾಡ್ಬೋದು. ನೋಡಿ ಎಷ್ಟು ಕ್ಯೂಟ್ ಇದೆ. ಹಾಯ್ ಗಾಯ್ಸ್, ಸೊ ಇನ್ನೂ ಹೋಟೆಲಲ್ಲೇ ಇದ್ದೀವಿ. ಏನ್ ಮಾಡೋದು, ಎಲ್ಲ ಫೋಟೋಸ್ ಕ್ಲಿಕ್ ಮಾಡ್ತಾ ಮಾಡ್ತಾ ಇಲ್ಲೇ ಎಷ್ಟಾಯ್ತು ಟೈಮ್? 140 ಆಗೋಗಿದೆ. ಇನ್ನು ನಾವು ಶನಿವಾರ ಹೋಗ್ಬೇಕು. ಹಾಯ್ ಗಾಯ್ಸ್, ಸೊ ನಾವು ಶಿವಾಯಿ ಕಾರ್ನರಿಗೆ ಬಂದಿದ್ದೀವಿ. ಇನ್ನು ಪುಣೆಯಲ್ಲಿದ್ದೀವಿ. ಯಾವ ಪ್ಲೇಸಸ್ ಇನ್ನೂ ನೋಡಿಲ್ಲ. ಇನ್ನೂ ರೆಡಿ ಆಗಿ ಬಂದು ಊಟ ಮಾಡೋಷ್ಟೊಟ್ಟಿಗೆ ಇಷ್ಟು ಟೈಮ್ ಆಗೋಗಿದೆ. ಸೊ ಅಂದ್ರೆ ಇದು ಊಟ ಆದ್ಮೇಲೆ ನೆಕ್ಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅನ್ಕೊಂಡಿದ್ದೀವಿ. ನಾನು ಇಲ್ಲಿವರೆಗೆ ಬೆಂಗಳೂರಲ್ಲಾದ್ರೂ ಕೂಡ ಎಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ. ಏನ್ ಹೇಳಿದ್ರು ಗೊತ್ತಾ, ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ. ಅದು 2 ಕಾಲ ಇದೆ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಸ್ವಲ್ಪ ಬಹಳ ಡಿಫ್ರೆನ್ಸ್ ಇದೆ. ಏನೋ ಹಂಗೆ ಅನ್ಕೊಂಡ್ಬಿಟ್ಟಿವಿ ಎಲ್ಲ ಆಗುತ್ತಂತ. ರೆಡಿಯಾಗಿ ಬರೋಷ್ಟೊಟ್ಟಿಗೆ ಫೋಟೋ ಸೆಷನ್ಗೆ 1.5 ತಾಸಿಲ್ಲ 2 ತಾಸು ಅಲ್ಲೇ ಹೋಗಿದೆ. ನೋಡೋಣ, ಗೊತ್ತಲ್ಲ ಯಾ ಕರೆಕ್ಟ್. ನೋಡೋಣ, ಇಸ್ಕಾನ್ ಟೆಂಪಲ್ಗೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೀವಿ. हम अभी बस स्टैंड पे खड़े हैं. ನಾವೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ದೀವಿ. ಶನಿವಾರ ವಾಡ जा रही है. ನಾವು ಶನಿವಾರ ವಾಡಕ್ಕೆ ಹೋಗ್ಬೇಕು. ಸೊ ಕಾಯ್ತಾ ಕುತ್ಕೊಂಡಿದೀವಿ. ಶನಿವಾರ ವಾಡಕ್ಕೆ ಹೋಗ್ಬೇಕು. ಶನಿವಾರ ವಾಡಕ್ಕೆ ಹೋಗ್ಬೇಕು. ಅದಕ್ಕೆ ಬಸ್ಗೋಸ್ಕರ ಕಾಯ್ತಾ ಇದೀವಿ. ಕಾಯ್ತಾ ಇದೀವಿ. ಓಕೆ. ಯಾರ್ಯಾರು ಇವ್ರ ಕಂಪ್ನಿಯವರ ಎಂಪ್ಲಾಯೀಸ್ ಎಲ್ಲ ನೋಡ್ತಿದ್ದೀರೋ ನಮ್ಮ ವಿಡಿಯೋನ, ಅವರಿಗೆಲ್ಲ ಥ್ಯಾಂಕ್ಸ್. ನೋಡಿಲ್ಲ ಅಂದ್ರೂ ಥ್ಯಾಂಕ್ಸ್, ಪರವಾಗಿಲ್ಲ. ಬ್ಯಾಡ್ ಕಮೆಂಟ್ ಹಾಕಿದ್ರು ಥ್ಯಾಂಕ್ಸ್. ಎಲ್ಲರಿಗೂ ನಾನೇ ಐಲೈನರ್ ಹಚ್ಚ. ಇದನ್ನ ಎಡಿಟ್ ಕಟ್ ಮಾಡಿ ಇದನ್ನೆಲ್ಲ ಹಾಕ್ಬಿಡ್ರಿ, ಇದೆಲ್ಲ ತಪ್ಪು. ಆಮೇಲೆ ಹೌದೌದು. ಆಮೇಲೆ ಯಾರು ಹೇಳಿದ್ರೆ ರಮೇಶ್ ಯಾವ ಟಾಪಿಕ್ ಮಾತಾಡ್ತಿರಲ್ಲ. ಆಮೇಲೆ ಇವ್ರ ಎಂಪ್ಲಾಯೀಸ್ಗಳಿಗೆಲ್ಲ ಹಾಯ್ ನನ್ನ ಕಡೆಯಿಂದ. ಇವ್ರ ಕಡೆಯಿಂದ ಹಾಯ್. ಓಕೆನಾ ಗೈಸ್? ಐಲೈನರ್ ಅಂತ ಇವಳೇ ಹಚ್ಚಿದ್ದು. ಹೇಳ್ದೆ ನೋಡಿ ಇವ್ರ ಎಂಪ್ಲಾಯೀಸ್ಗೆಲ್ಲ ಏನಂತ ಗೊತ್ತಾಯ್ತಾ? ಯಾರ್ಯಾರು ಗರ್ಲ್ಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಿನ ಕಾಂಟ್ಯಾಕ್ಟ್ ಮಾಡಿ. ಇವ್ರು ರಮೇಶ್ ಅವ್ರನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕ್ಬಿಡೆ. ಈಗ ನಂಬರ್ ಹಾಕು. ಹುಡುಗಿಯರಿದ್ದಾರೆ ಇಂಟರ್ನ್ಸ್, ನಮ್ ಸ್ಮಿತಾ, ಸಹನಾ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್. ಪ್ಲೀಸ್ ಕಾಂಟ್ಯಾಕ್ಟ್ ಅಂಡ್ ಐಲೈನರ್ ಹಚ್ಚೋಕೆ ಇದು ಮಾಡಿ ನೋಡ್ರಿ. ಕರಿತಿದ್ದಾರೆ, ಇವ್ರು ಕರಿತಿದ್ದಾರೆ. ನಾವ್ ಇನ್ನ ಶನಿವಾರ ಮಾಡಕ್ ಹೋಗೇ ಇಲ್ಲ. ಇಲ್ಲೇ ನೀರ್ ಕುಡ್ಕೊಂತ ಇಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದೀವಿ. ಆಮೇಲೆ ನನ್ನ ಫ್ರೆಂಡ್ಸ್ ಸ್ಕಿಪ್ ಮಾಡ್ಬಿಡ್ತಾರೆ ಇಷ್ಟು ದೊಡ್ಡ ವಿಡಿಯೋ ಕಳ್ಸಿದ್ರೆ. ಹೌದಾ, ಸ್ಕಿಪ್ ಮಾಡ್ತೀರಾ ಗೈಸ್? ಯಾಕೆ ಫ್ರೆಂಡ್ಸ್ ಹಿಂಗೆಲ್ಲ ಮಾಡ್ತೀರಾ?
ಮಾಡ್ತಿರಲ್ಲ, ಯಾಕೆ ಸ್ಕಿಪ್ ಮಾಡ್ತೀರಾ ನೀವು? ಯಾಕೆ ಸ್ಕಿಪ್ ಮಾಡ್ತೀರಲ್ಲ? ಸ್ಕಿಪ್ ಮಾಡ್ರಿ, ಈಗ ಬಂದಿದ್ದಲ್ಲ ಸ್ಕಿಪ್ ಮಾಡಿ. ಹಾಯ್ ಫ್ರೆಂಡ್ಸ್, ಸೊ ನಾವು ಬಸ್ ಇಟ್ಕೊಂಡು ಫೈನಲಿ ಎಲ್ಲಿ ಬಂದಿದ್ದೀವಿ ಅಂದ್ರೆ ಒನ್ ಆಫ್ ದ ಫೇಮಸ್ ಇನ್ ಪುಣೆ ಗಣಪತಿ ದೇವಸ್ಥಾನ. ಫುಲ್ಲು ಗಣೇಶನ ಗೋಲ್ಡ್ ಇಂದ ಮತ್ತೆ ಸಿಲ್ವರ್ ಇಂದ ಮಾಡಿದ್ದಾರೆ. ಸೊ ತುಂಬಾ ಫೇಮಸ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್ ಆಗಿದೆ. ಎಷ್ಟು ಗಣೇಶ ನೀವು ಮೋಸ್ಟ್ಲಿ ನೋಡಿರ್ತೀರಾ, ಫೋಟೋ ಹಾಕ್ತೀವಿ ನೋಡಿ. ಫೋಟೋ ತಗೊಂಡಿದ್ಯಾ? ಹಾಕೋಣ ಗೂಗಲ್. ಗೂಗಲ್ ಇಂದ ತಗೊಂಡು ಹಾಕೋಣ. ನಾವು ಪುಣೆಯಲ್ಲಿ ನಾನಾ ಸಾಹೇಬ್ ಮನೆಗೆ ಬಂದಿದ್ದೀವಿ. ಸೊ ಅವರೊಂದು ಫ್ರೀಡಮ್ ಫೈಟರ್ ಇದ್ರು ಅಂತೆ. ಎಲ್ಲ ಅವ್ರ ಬಗ್ಗೆ ಫೋಟೋಸ್, ಅವ್ರ ಹಿಸ್ಟ್ರಿ ಎಲ್ಲ ಇಲ್ಲಿ ಪ್ರತಿಯೊಂದು ರೂಮ್ಸಲ್ಲಿ ಹಾಕಿಟ್ಟಿದ್ದಾರೆ. ಫೋಟೋಸ್ ಎಲ್ಲ ಅಲ್ಲೋ ಇಲ್ಲ, ಸೊ ಏನೂ ಮಾಡೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಶನಿವಾರ ಮಾಡೋದು. ಈ ಕಡೆ ಸೊ ಈಗ ನಾವು ನಾನಾ ಸಾಹೇಬ್ ಮನೆ ನೋಡ್ಕೊಂಡು ಬಂದ್ವಿ. ಅದಾದ ತಕ್ಷಣ ಅದ್ರ ಪಕ್ಕದಲ್ಲೇ ಶನಿವಾರ ವಾಡ ಇದೆ. ಇಲ್ಲೆಲ್ಲ ಪೇಶ್ವಾಸ್ ಇರ್ತಿದ್ರಂತೆ. ಸೊ ನೋಡ್ಬೇಕು ಒಳಗೋಗಿ ಹೇಗಿದೆ. ಇದು ಹಿಸ್ಟಾರಿಕಲ್ ಪ್ಲೇಸ್. ಬಾಜಿರಾವ್ ಮಸ್ತಾನಿ ಮೂವಿ ನೋಡಿದಿರಲ್ಲ, ಸಮಥಿಂಗ್ ರಿಲೇಟೆಡ್ ಟು ಅದೇ. ನೋಡ್ಬೇಕು ಹೇಗಿದೆ ಹೇಗಿಲ್ಲ ಒಳಗೆಲ್ಲ ನೋಡಿ ಹೇಳ್ತೀವಿ. ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಬಾ ರಮ್ಯಾ, ಒನ್ ಆಫ್ ದ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲರೂ ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ಮೇಲೆ ಇರುತ್ತೋ ಇಲ್ಲೋ ನೋಡಿ. ನನಗೆ ಯೂಶ್ವಲಿ ತುಂಬಾ ಇಷ್ಟ ಹಿಸ್ಟ್ರಿ ಏನಾದ್ರು ನೋಡಕ್ಕೆ. ನೋಡ್ಬೇಕು ಇದು ಹೆಂಗಿರುತ್ತೆ. ಬಿಸಿಲು ಮಾತ್ರ ಸಖತ್ತಾಗಿದೆ. ಬಂದಿರೋ ನಾವು ರಾಂಗ್ ಟೈಮಿಂಗ್ ಆಕ್ಚುಲಿ, ಬಟ್ ರಿಗ್ರೆಟ್ಸ್ ಏನೂ ಇಲ್ಲ ನಮಗೆ. ಮಧ್ಯಾಹ್ನ ತನಕ ಏನ್ ಮಾಡ್ತಿದೀವೋ ದೇವ್ರೆ. ಬನ್ನಿ, ಎಲ್ಲಿಗೆ ಹೋಗ್ತಿದ್ದೀರಾ? ಗೈಸ್ ಎಲ್ಲೆಲ್ಲೋ ಹೋಗ್ತಿದ್ದಾರೆ. ಇಲ್ಲಿರೋದು ಎಂಟ್ರೆನ್ಸ್. ಬನ್ನಿ ಹೋಗೋಣ. ತಲೆನೇ ಇಲ್ಲ, ತಲೆ ಇಲ್ಲ ಅಂತ ಪದೇ ಪದೇ ಪ್ರೂವ್ ಮಾಡ್ತಾರಪ್ಪ ಈ ಹುಡುಗಿರು. ಇಲ್ಲಿರೋದು ಬರ್ಬೋದು. ಗೈಸ್, ಜಸ್ಟ್ ನಾವ್ ಐ ಗಾಟ್ ಟು ನೋ ದಟ್ ದಿಸ್ ಪ್ಲೇಸ್ ಇಸ್ ಹಾಂಟೆಡ್. ಗೊತ್ತಿದ್ದಿಲ್ಲ, ಈಗ ಹೇಳಿದ್ರು. ಇನ್ನು ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ. ಏನ್ 5th ಹಾಂಟೆಡ್ ಪ್ಲೇಸ್? ಓಕೆ, ಶನಿವಾರ ವಾಡ 1732 ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು. ಇದಕ್ಕೆ ಯಾಕೆ ಶನಿವಾರ ವಾಡ ಅಂತ ಹೇಳ್ತಾರೆ ಅಂದ್ರೆ, ಸ್ಯಾಟರ್ಡೇ ಇದಕ್ಕೆ ಫೌಂಡೇಶನ್ ಹಾಕಿದ್ದು. ಸೊ ವಾಡ ಅಂದ್ರೆ ಸ್ಟೇ, ಶನಿವಾರ ಕಟ್ಟಿರೋದ್ರಿಂದ ಶನಿವಾರ ನಿವಾಸ, ಲೈಕ್ ನಿವಾಸ ಆತರ. ಓಕೆ, ಅದಕ್ಕೆ ಇನ್ನು ಪೇಶ್ವೆ ಬಾಜಿರಾವ್ ಫಸ್ಟ್ ಅವರು. ನಾವು ಬಾಜಿರಾವ್ ಮಸ್ತಾನಿ ಮೂವಿ ನೋಡಿದೀವಲ್ಲ, ಮೇ ಬಿ ಅದ್ರ ರಿಲೇಟೆಡ್ ಇದು ಅಂತ. ನನಗೆ ಅಷ್ಟು ಹಿಸ್ಟ್ರಿ ಗೊತ್ತಿಲ್ಲ. ಇದೇನು ಕೇವ್ ಅಂತೆ. ನಾಯಿ ಎಲ್ಲೋದ್ರಲ್ಲಿ ಬರ್ತಿದೆ. ಇಂಥ ಪ್ಲೇಸಸ್ಗೆಲ್ಲ ಬಂದಿದೆ. ಹಾಂಟೆಡ್ ಪ್ಲೇಸಸ್ ಎಲ್ಲ ಗೊತ್ತಾರೆ ನಮ್ಮಮ್ಮ ನನಗೆ. ನಮ್ಮ ಶಿವಮೊಗ್ಗದಲ್ಲಿರೋ ನಾಯಿಗೂ ಅಲ್ಲಿರೋ ನಾಯಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ರೆ, ಅಷ್ಟು ಊಟ ಹಾಕ್ತಾರೆ. ನಮ್ಮ ಶಿವಮೊಗ್ಗದಲ್ಲಿರೋ ನಾಯಿಗೂ ಊಟನೇ ಹಾಕಲ್ಲ. ಡುಮ್ಡುಮ್ಮಕ್ಕಿದೆ ಅಷ್ಟೇ. ಗುಂಡ್ಗುಂಡಕ್ಕೆ ಕ್ಯೂಟ್ ಇದೆ. ತೋರ್ಸಿಲ್ಲ, ನೋಡ್ ಒಂಚೂರು. ನೋಡ್ರಿ ಒಂಚೂರು. ಸುಮ್ಮನೆ ಇನ್ನು ಹಿಸ್ಟ್ರಿ ಹೇಳು. ಅಷ್ಟೇ ಓದ್ಕೊಂಡ್ ಬಂದ್ಯಾ? ಇದನ್ನ ಹೇಳ್ಬಿಟ್ಲು ಓದ್ಕೊಂಬಂದ್ಯಾ ಅಂತ. ಏನಾಯ್ತು, ಹಿಸ್ಟ್ರಿ ಓದ್ಕೊಳ್ಳೇಬೇಕಲ್ಲ. ಹರ್ಟ್ ಮಾಡಿದ ಎಂತ ಆಯ್ತು, ಬ್ರೇಕು ಮಾಡಿದ. ಹುಡ್ದಾಗ ಕಲ್ತ್ಕೊಂಡ್ ಬಂದಿದ್ರಿ ಹಿಸ್ಟ್ರಿ ಎಲ್ಲಾರು. ಹೇಳ ಫ್ರೆಂಡ್ಸ್, ನೋಡ್ಕೊಂಡೆ ಹೇಳ್ತೀನಿ ಬಿಡಿ. ಐತಿಹಾಸಿಕ ಶನಿವಾರ ವಾಡ ಬಂದು 1970 ಬಿಡ್ರಿ, ಬೇಡ ಬಿಡ್ರಿ, 32 ಬಿಡ್ರಿ. ನೀವೇ ಗೂಗಲ್ ನೋಡ್ಕೊಂಡ್ಬಿಡ್ರಿ. ಬಾಜಿರಾವ್ 1 ಇವರು ನಿರ್ಮಿಸಿದರು. ಇದು ಮರಾಠ ಸಾಮ್ರಾಜ್ಯದ ಪೇಶ್ವೆಗಳ ಭವ್ಯ ನಿವಾಸ ಮತ್ತು ರಾಜಕೀಯ ಕೇಂದ್ರವಾಗಿತ್ತು. ಜುನ್ನಾರ್ನ ಅಷ್ಟಕ್ಕೊಂದು ಹಿಸ್ಟ್ರಿ. ಕಲ್ಲುಗಳಿಂದ ನಿರ್ಮಿತವಾದ ಈ ಕೋಟೆಯು ನಾಳೆ ಫಾಲೋ ಮಾಡ್ಕೊಂಡು ಬರ್ತಿದ್ದೆ. ಇದು ಮೇನ್ 5 ದ್ವಾರಗಳು ಮತ್ತು 13 ಅಂತಸ್ತಿನ ಅರಮನೆಯನ್ನು ಹೊಂದಿತ್ತು. 1828ರ ಭೀಕರ ಬೆಂಕಿಯಲ್ಲಿ ವಿನಾಶವಾದರೂ ಇಂದಿಗೂ ಮರಾಠರ ವೀರ ಐತಿಹಾಸಕ್ಕೆ ಸಾಕ್ಷಿಯಾಗಿದೆ. ಯಪ್ಪ, ಇಷ್ಟೊಂದು ಹಿಸ್ಟ್ರಿ ಬೇಡ ಆಗಿತ್ತು. ನಾನು ಸ್ವಲ್ಪ ಹಿಸ್ಟ್ರಿ ಹೇಳಂದ್ರೆ ಇವಳು ಓದೇ ಬಿಟ್ಲು. ಓಕೆ, ಥ್ಯಾಂಕ್ಸ್ ರಮ್ಯಾ. ನಾವೀಗ ಬಂದಿದೀವಿ ಸ್ವಾಮಿನಾರಾಯಣ ಟೆಂಪಲ್ಗೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಕಡೆ ಸ್ವಲ್ಪ ಹಿಂಗ್ ಮಾಡಿ ತೋರಿಸ್ತಾಳೆ ನೋಡಿ. ಹೆವೆನ್, ಸ್ವರ್ಗಕ್ಕೆ ಹೋಗೋದೇನ್ ಬೇಡ, ಇಲ್ಲೇ ಸ್ವರ್ಗ ಇದೆ.
ಡೈಲಾಗ್ ಅಂದ್ರೆ ನಾಚಿಕೆ ಆಗ್ತದೆ ಡೈಲಾಗ್ ಹೇಳಕ್ಕೆ. ಈ ಡೈಲಾಗಿಗೋಸ್ಕರ ಆದ್ರೂ ನೀವು ಈ ವಿಡಿಯೋ ನೋಡ್ಬೇಕಾಯ್ತಾ ಅಷ್ಟೇ. ಬೈ. ಈಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ, ಪುಣೆಯಲ್ಲಿರೋ ಇಸ್ಕಾನ್ ಟೆಂಪಲ್ಗೆ. ಏನ್ ಗೊತ್ತಾ ಗೈಸ್, ನಾನು ಬೆಂಗಳೂರಲ್ಲೂ ಹೋಗಕ್ಕಾಗಿದ್ದಿಲ್ಲ. ಲಿಟ್ರಲಿ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಅದು ಲಿಟ್ರಲಿ ತುಂಬಾ ಚೆನ್ನಾಗಿದೆ. ನೋಡಲ್ಲಿ ಹೋಗಿ ಮುಂದೆ ಬರ್ತೀನಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ರೆಸ್ಟೋರೆಂಟ್ ತರ, ಅದು ರೆಸ್ಟೋರೆಂಟ್ ಅಲ್ಲ, ಡಾಬಾ ತರ. ಡಾಬಾ ತರ ಹೋಟೆಲ್ ತರ ಬಟ್ ಅಲ್ಲ. ಓಕೆ, ನಾವು ಇಲ್ಲಿ ಬಂದಾಗಿಂದ ವಡಪಾವ್ ಅಂತ ತುಂಬಾ ಕೇಳಿಸ್ಕೊಂಡಿದೀನಿ. ಸೊ ಅದಕ್ಕೆ ಒಂದಲ್ಲ 2 ಆರ್ಡರ್ ಮಾಡ್ಬಿಟ್ಟಿದೀವಿ. ತಿನ್ಕೊಂಡು ಮಾಡಿ ತುಂಬಾ ತಿನ್ಕೊಂಡು ಹೋಗೋಣ ಇಂದ ಮತ್ತೆ ಯಾವಾಗ ಬರ್ತೀವೋ ಏನೋ ಪುಣೆಗಂತ. ಆಮೇಲೆ ನೀನೇನ್ ಆರ್ಡರ್ ಮಾಡಿದೀಯಾ? ಮಿಸಲ್ ಪಾವ್. ವಡಪಾವ್ ಮತ್ತೆ ಮಿಸಲ್ ಪಾವ್ ಬಿಟ್ಟು ಬೇರೆ ಏನಾದ್ರು? ಪಾವ್ ಭಾಜಿ ಬೇರೆ ಇಷ್ಟೇನಾ? ಅಷ್ಟೇ. ಆಮೇಲೆ ನೀರು. Stay tuned, we are going to have some best vada pav ನಾಳೆ ಎಲ್ಲ. ಸೊ ಎಸ್, we will show you that. ಬಟ್ ನನಗೆ ಪುಣೆದ್ ವಡಪಾವ್ ತಿನ್ನೋದಿತ್ತು ಒಂದ್ಸಲ, ಹೆಂಗಿರುತ್ತೆ ಅವಳು ಆರ್ಡರ್ ಮಾಡೋದಾದ್ರೆ ನಾನು ಒಂದು ಬೈಟ್ ತಗೊಂಡೆ. ಮಿಸಲ್ ಪಾವ್. In Pune. We ordered. ವಿ ವಿಲ್ ಶೇರ್ ಇಟ್. ಶೇರಿಂಗ್ ಇಸ್ ಕೇರಿಂಗ್. ರಮ್ಯಾ ಒಂದ್ ಬೈಟ್ ಕೊಡು. ಕೊಡ್ತೀನಿ. ಯಾಕೆ ಒಂದಲ್ಲ ನಿನ್ಗೋಸ್ಕರ 10 ಬೈಟ್ ಕೊಡ್ತೀನಿ. ಅಯ್ಯ, ನಿನಗೆ ಬಿಡಿಯಲ್ಲ ಆಗ. ಓಕೆ, ಅಷ್ಟೇ.